ಇವತ್ತು ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ. ಹಾಗಾಗಿ ನಾನಿವತ್ತು ಕೃಷ್ಣನಿಗಾಗಿ 108 ತಿಂಡಿಗಳನ್ನು ಮಾಡಿದ್ದೀನಿ. ಸ್ವೀಟ್ಸು, ಖಾರ ಎಲ್ಲ ಸೇರಿ 108 ತಿಂಡಿಗಳು ಮಾಡಿದ್ದೀನಿ. ನಾನು 1-2-3 ಮಾತ್ರ ಬಿಟ್ಟರೆ ಒಂದೊಂದು ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ 5 ಥರ ಮಾಡಿಟ್ಟಿದ್ದೀನಿ. ಈಗ ಏನೇನು ಮಾಡಿದ್ದೀನಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇದನ್ನು ನಾನು ಬರೀ 3 ದಿನದಲ್ಲಿ ಮಾಡಿ ಮುಗಿಸಿದ್ದೀನಿ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ 15ನೇ ತಾರೀಕು ಅಂತ ಅಂದ್ಬಿಟ್ಟು ನಾನು 12, 13, 14ನೇ ತಾರೀಕು ಕಂಟಿನ್ಯೂಸ್ ಆಗಿ ತಿಂಡಿಗಳನ್ನ ಮಾಡಿ ಮುಗಿಸ್ಕೊಂಡೆ. ಹಾಗಾಗಿ ಇವತ್ತು ನಾನು ಇದನ್ನು ನೈವೇದ್ಯನ ಕೃಷ್ಣನಿಗಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕಳೆದ ಬಾರಿ ಅಂದ್ಕೊಂಡಿದ್ದೆ ನಾನು ಮುಂದಿನ ವರ್ಷ 108 ಮಾಡೋಣ ಅಂತ. ಆದರೆ ನಾನು ಮಾಡ್ತೀನೋ ಇಲ್ವೋ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕೆಂದರೆ ಹಿಂದಿಂದೇ ಹಬ್ಬಗಳು, ಆಮೇಲೆ ಲಾಲ್ಬಾಗಲ್ಲಿ ಶೋ ಎಲ್ಲ ಇದ್ದಿದ್ದರಿಂದ ಹೇಗಪ್ಪ ಅಂತ ಅನ್ನಿಸ್ತಾಯಿತ್ತು. ಆದ್ದರಿಂದ ಹೇಗಾದರೂ ಆಗಲಿ ನೋಡೋಣ ಅಂಥೇಳಿ ಮಾಡೋಕ್ಕೆ ಶುರು ಮಾಡಿದೆ. ಮಾಡ್ತಾಯಿದ್ದಂಗೆ ಒಂದೊಂದು ಮಾಡ್ತಾಯಿದ್ದಂಗೆ ನನಗೆ ಭಾಳ ಸರಾಗವಾಗಿ ಮಾಡಲಿಕ್ಕೆ ಆಗ್ತಾಯಿತ್ತು. ಯಾಕೆಂದರೆ ಎಲ್ಲ ಐಟಮು ಮನೆಯಲ್ಲಿ ಇದ್ದಿದ್ದರಿಂದ ಮಾಡಿಕೊಂಡೆ. ಕೆಲವು ಬೇಕಾಗಿದ್ದನ್ನು ನಾನು ತರಿಸ್ಕೊಂಡೆ. ನನ್ನ ಹಸ್ಬೆಂಡು ಕೊಬ್ಬರಿ ಎಲ್ಲ ತುರ್ಕೊಟ್ಟು ಎಲ್ಲ ಹೆಲ್ಪ್ ಮಾಡಿದ್ರು. ಹಾಗಾಗಿ ನನಗೆ ಸ್ವೀಟ್ ಮಾಡಲಿಕ್ಕೆ ಭಾಳ ಸುಲಭ ಆಯಿತು. ನಾವು ರೆಡಿಮೇಡ್ ತೊಗೊಳ್ಳಿಲ್ಲ. ಸ್ವೀಟ್ಸ್ ಎಲ್ಲ ಮಾಡಿದ್ನೆಲ್ಲ ಮನೆಯಲ್ಲಿರೋ ಕೊಬ್ಬರಿನಲ್ಲಿ ತುರಿದು ಅದನ್ನು ಪೌಡ್ರ್ ಮಾಡಿಕೊಂಡು ನಾನು ತಿಂಡಿಗಳನ್ನ ರೆಡಿ ಮಾಡಿದ್ದೀನಿ. ಇವಾಗ ಏನೇನು ತಿಂಡಿ ಮಾಡಿದ್ದೀನಿ ಅನ್ನೋದನ್ನು ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. ನೋಡಿ, ಇದರಲ್ಲಿ ನಾನು 15 ಥರ ಪೌಡರ್ಗಳಿಟ್ಟಿದ್ದೀನಿ. ಏನಂದರೆ ಹಿಂದಿನ ಕಾಲದಲ್ಲಿ ನಾವು ಯಾರಿಗಾದರೂ ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಸಕ್ಕರೆ, ಕೊಬ್ಬರಿ, ಕಡಲೆ ಹಾಕಿ ಪ್ಯಾಕೆಟ್ ಮಾಡಿ ಕೊಡ್ತಾಯಿದ್ರು. ಆವಾಗ ಇಲ್ಲ ಅಂತಂದರೆ ಹುರ್ಗಡ್ಲೆ ಹಾಕಿ ಪ್ಯಾಕೆಟ್ ಮಾಡಿ ಎಲ್ರಿಗೂ ಕೊಡ್ತಾಯಿದ್ರು. ಹಾಗಾಗಿ ಅದರಲ್ಲಿ ತುಂಬ ತರಾವರಿ ಮಾಡ್ತಾಯಿದ್ರು. ಅದನ್ನೆಲ್ಲ ನಾನು ಯಾವತ್ತೂ ಮಾಡಿರಲಿಲ್ಲ. ಈ ಸರ್ತಿ ನೈವೇದ್ಯಕ್ಕಾಗಿ 15 ಥರ ಮಾಡಿದ್ದೀನಿ. ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ನೋಡಿ, ಇಲ್ಲಿ 15 ಥರ ಒಬ್ಬಟ್ಟು ಮಾಡಿದ್ದೀನಿ. 15 ಥರ ಒಬ್ಬಟ್ಟು ಯಾವ್ಯಾವುದು ಅಂತ ಹೇಳ್ತೀನಿ. ಯಾಕೆಂತಂದರೆ ನೋಡಿ, ಇದರಲ್ಲಿ ಕಲ್ಲರ್ ಕೆಲವು ಮಾತ್ರ ಗೊತ್ತಾಗುತ್ತೆ. ಇದು ರವೆ ಉಂಡೆ ಹಾಕಿ ಒಬ್ಬಟ್ಟು ಮಾಡ್ತಾರೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ ಆ ಒಬ್ಬಟ್ಟು. ಆಮೇಲೆ ರಾಗಿ ಅವಲಕ್ಕಿ ಒಬ್ಬಟ್ಟು, ಬಾದಾಮಿ ಒಬ್ಬಟ್ಟು, ಕೊಬ್ಬರಿ ಒಬ್ಬಟ್ಟು, ಗರ್ಗೊಬ್ಬಟ್ಟು ಅಂತ ನಮ್ಮಮ್ಮ ಮಾಡೋರು, ಅದನ್ನು ಮಾಡಿದ್ದೀನಿ. ಆಮೇಲೆ ಕಪ್ಪು ಎಳ್ಳಿನ ಒಬ್ಬಟ್ಟು ಮಾಡಿದ್ದೀನಿ. ಆಮೇಲೆ ಬಿಳಿ ಎಳ್ಳಿನ ಒಬ್ಬಟ್ಟು ಮಾಡಿದ್ದೀನಿ. ಕೋಪ್ರ ಪಾಕ್ ಒಬ್ಬಟ್ಟು, ಬೇಸನ್ ಲಾಡು ಒಬ್ಬಟ್ಟು, ಆಮೇಲೆ ಗೋಧಿ ಉಂಡೆ ಒಬ್ಬಟ್ಟು, ಬಿಳಿ ಹೋಳಿಗೆ, ಕಡಲೆಕಾಯಿ ಬೀಜದ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಆಮೇಲೆ ಚಿಯಾ ಸೀಡ್ಸ್ ಒಬ್ಬಟ್ಟು. ಇಷ್ಟು ಥರ 15 ಥರ ಮಾಡಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ 2 ಉಂಡೆ ದೊಡ್ಡದಾಗಿಬಿಟ್ಟಿದೆ. ಇದೇನಂತಂದರೆ ಇದು ಬೆಲ್ಲದ್ದು, ಇದು ಏನಂತಾರೆ ಕೊಪ್ರ ಪಾಕ್ ಅಂತಾರೆ ನೋಡಿ. ಆ ಥರ ಸಕ್ಕರೆನೆಲ್ಲ ಮಾಡಿದ್ರೆ ಕೊಪ್ರ ಪಾಕ್ ಅಂತಾರೆ. ಇದು ಬೆಲ್ಲದಲ್ಲಿ ಮಾಡಿರೋ ಮಿಠಾಯಿ. ಆದರೆ ಅದು ನನಗೆ ಅಷ್ಟು ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ಉಂಡೆ ಕಟ್ಟಿಟ್ಬಿಟ್ಟೆ. ಆಮೇಲೆ ಎಳ್ಳುಣ್ಣ ಉಂಡೆ, ಇದನ್ನು ಮಾತ್ರ ನಾನು ದೊಡ್ಡದಾಗೆ ಮಾಡಿಟ್ಬಿಟ್ಟಿದ್ದೀನಿ. ಒಂದು ಕಡಲೆ ಪಪ್ಪನ ಚಿಕ್ಕಿ ಮಾಡಿಟ್ಟಿದ್ದೀನಿ, ಕಡಲೆದು ಚಿಕ್ಕಿ ಮಾಡಿದ್ದೀನಿ. ಇದರಲ್ಲಿ ನೋಡಿದ್ರೆ ನಾನು ಹುರ್ಗಡ್ಲೆದು ಚಿಕ್ಕಿ ಮಾಡಿಟ್ಟಿದ್ದೀನಿ. ಹುರ್ಗಡ್ಲೆ ಚಿಕ್ಕಿ ಇಲ್ಲಿದೆ ನೋಡಿ, ಇದು ಹುರ್ಗಡ್ಲೆ ಚಿಕ್ಕಿ. ಹಾಗಾಗಿ ಇದಿಷ್ಟ ಆಯಿತು. ಈಗ ನಾನು 20 ಥರ ಉಂಡೆ ಮಾಡಿದ್ದೀನಿ. 20 ಥರ ಉಂಡೆನಲ್ಲಿ ನೋಡಿ, ಇದು ಚಿಯಾ ಸೀಡ್ಸ್ ಉಂಡೆ, ಇದು ದಾವಣಗೆರೆ ಪೇಡ, ಬೇಸನ್ ಲಾಡು, ಆಮೇಲೆ ನಾವು ಅಕ್ಕಿ ತಂಬಿಟ್ಟು ಮಾಡ್ತೀವಿ ನೋಡಿ, ತೆಂಗಿನಕಾಯಿ ಜೊತೆ ತಿನ್ನೋದು ಅದು, ಇದು ಗೋಧಿ ಹಿಟ್ಟಂದು ಬೆಲ್ಲದ್ದು ಉಂಡೆ, ಇದು ನಾವು ತಂಬಿಟ್ಟು ಉಂಡೆ ಅಂತೀವಿ ನೋಡಿ, ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಅದರದ್ದು. ಇದು ರಾಗಿ ಹಿಟ್ಟಿನ ತಂಬಿಟ್ಟು ಉಂಡೆ. ಆಮೇಲೆ ಇದು ಗೋಧಿ ಹಿಟ್ಟಲ್ಲಿ ಮಾಡಿರ್ತಕ್ಕಂತಹ ಉಂಡೆ, ಇದು ಸಕ್ಕರೆ ಹಾಕಿ ಮಾಡಿರೋದು. ಇದು ಬೆಲ್ಲ ಹಾಕಿ ಮಾಡಿರೋದು ಗೋಧಿ ಹಿಟ್ಟಿನ ಉಂಡೆ. ಇದು
ನೋಡಿ ಇದು ರವೆ ಉಂಡೆ. ಇದು ರವೆ ಉಂಡೆ ನಾನು ಜನರಲಾಗಿ ನಾವು ಹೇಗೆ ಮಾಡ್ತೀವೋ ಆ ಥರ ಮಾಡ್ತೀವಿ. ಇಲ್ಲಿ ಕಲ್ಲರಲ್ಲಿ ಮಾಡಿರೋ ಕೇಸರಿನಲ್ಲಿ ಮಾಡಿರೋದು. ಇದು ಕೇಸರಿ, ಬಾದಾಮಿ, ಗೋಡಂಬಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಇದು ರವೆ ಉಂಡೆ. ಆಮೇಲೆ ಈ ಗ್ರೀನ್ ಕಲರಲ್ಲಿ ರವೆ ಉಂಡೆ ಮಾಡಿದೆ. ಇದಕ್ಕೆ ನಾನು ಬಾದಾಮಿ ಆಮೇಲೆ ಅಕ್ರೂಟ್ಸು ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಇದು ರವೆ ಉಂಡೆ. ಇದಿಷ್ಟು ಉಂಡೆಗಳಲ್ಲಿ ಆಗಿದೆ. ಆಮೇಲೆ ಕೋನಲ್ಲಿ ಕೆಲವು ಉಂಡೆಗಳೆಲ್ಲ ಮಾಡಿದ್ದೀನಿ. ಕೋನಲ್ಲಿ ಮಾಡಿರ್ತಕ್ಕಂಥದ್ದು ಇದು ನೋಡಿ, ಗೋಧಿ ಹಿಟ್ಟಿಂದು ಶುಗರ್ ಹಾಕಿ ಮಾಡಿರ್ತಕ್ಕಂತಹ ಕೋನು. ಇದು ಬೆಲ್ಲ ಹಾಕಿ ಮಾಡಿರ್ತಕ್ಕಂಥ ಕೋನು. ಇದು ಬೇಸನ್ ಲಾಡುನಲ್ಲಿ ಮಾಡಿರ್ತಕ್ಕಂಥ ಕೋನು. ಆಮೇಲೆ ಇದು ಡ್ರೈ ಫ್ರೂಟ್ಸ್ ಕೋನು, ಡ್ರೈ ಫ್ರೂಟ್ಸ್ ಹಾಕಿ ರಾಗಿ ಹಿಟ್ಟಲ್ಲಿ ಮಾಡಿರ್ತಕ್ಕಂತಹ ಕೋನು. ಇದನ್ನು ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ಮಿಲ್ಲೆಟ್ಸಲ್ಲಿ ಮಾಡಿರ್ತಕ್ಕಂತಹ ಕೋನು. ಇದು ಚಿಯಾ ಸೀಡ್ಸಲ್ಲಿ ಮಾಡಿರ್ತಕ್ಕಂತಹ ಕೋನು. ಇದು ಬಾದುಷನ ಬಾದಾಮ್ ಪುರಿ ಮಾಡಿದ್ದೀನಿ. ಆಮೇಲೆ ಬಾದುಷನ ಈ ಗ್ರೀನ್ ಇದರಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಥರ ಎಲೆ ಶೇಪ್ ಮಾಡಿ ಈ ಬಾದುಷ ರೆಡಿ ಮಾಡಿದ್ದೀನಿ. ಆಮೇಲೆ ಇದು ನೋಡಿ, ಇದು ಪುಟ್ಟದು ಖಾರ ತಿಂಡಿ. ಇದೆಲ್ಲ ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ, ಹಾಗಾಗಿ ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಇದು ಡಬಲ್ ಜಾಸ್ಮಿನ್ ಥರ ಸ್ವೀಟ್ ಥರ ಮಾಡಿದ್ದೀನಿ. ಇದು ಕೋನ್ ನೋಡಿ, ಈ ಥರ ಸುತ್ತಿ ಮಾಡೋದು ಶೆಲ್ಸ್ ಥರ ಅಂತಾರೆ, ಅಂದರೆ ಕಪ್ಪೆ ಚಿಪ್ಪು ಆ ಥರದಲ್ಲಿ ಮಾಡ್ತಕ್ಕಂತಹ ತಿಂಡಿ. ಇದೆಲ್ಲ ನಾರ್ತ್ ಇಂಡಿಯನ್ ಮಾಡ್ತಾರೆ ಅಂತೇಳಿ ನಾನು ಮಾಡಿದ್ದೀನಿ. ಇದು ನಾವು ಬಿಸ್ಕೆಟ್ಸ್ ಅಂತ ಮಾಡ್ತೀವಿ ನೋಡಿ, ಕಾಲದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ಏನು ಅಂತ ಮರ್ತು ಬಿಟ್ಟಿದ್ದೀನಿ. ಇದು ನೋಡಿ, ಪುಟ್ಟದು ಎಲೆಗಳ ಥರ ಇದೆಯಲ್ಲ, ಅದು ಮಹಾರಾಷ್ಟ್ರೀಯನ್ಸು ಖಾರ ಅಂತ ಹೇಳಿ ಮಾಡ್ತಾರೆ. ಅದನ್ನು ನಾನು ಪುಟ್ಟದಾಗಿ ನೈವೇದ್ಯಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ನೋಡಿ, ನಾನು ಕೆಲವು ತಿಂಡಿಗಳು ಮಾಡಿದ್ದೀನಿ. ಇದೇನಂತಂದರೆ ಅವಲಕ್ಕಿದು. ಇದು ಡ್ರೈ ಫ್ರೂಟ್ಸ್ ಅವಲಕ್ಕಿ ಖಾರ ಹಾಕಿ ಮಾಡಿರ್ತಕ್ಕಂಥ. ಹಿಂದಿನ ಕಾಲದ ನಮ್ಮಮ್ಮ ಮಾಡೋರು, ಆದರೆ ಅವರು ಡ್ರೈ ಫ್ರೂಟ್ಸ್ ಹಾಕ್ತಾ ಇರಲಿಲ್ಲ. ಈ ಸರ್ತಿ ನಾನು ಡ್ರೈ ಫ್ರೂಟ್ಸ್ ಹಾಕಿ ಈ ಥರ ಮಾಡಿದ್ದೀನಿ. ಆಮೇಲೆ ಇದು ನೋಡಿ, ಇದು ಅಷ್ಟೇ. ಇದಕ್ಕೆ ನಾನು ನಮ್ಮ ಹಿಂದಿನ ಕಾಲದ ನಮ್ಮಮ್ಮ ಮಾಡ್ತಾಯಿದ್ರಲ್ಲ ಆ ಥರನೇ ಅವಲಕ್ಕಿ ಕರೆದು ಅದನ್ನ ಇಟ್ಟಿದ್ದೀನಿ. ಇದು ಸ್ವೀಟು, ಇದು ರಾಗಿ ಅವಲಕ್ಕಿ ಅಂತ ಹೇಳಿದ್ರು. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ನಾನು ಅವಲಕ್ಕಿ ಮಾಡಿಟ್ಟಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಇಲ್ಲದೇ ಇದು ಬರೀ ನಾವು ಹಿಂದಿನ ಕಾಲದಲ್ಲಿ ಒಗ್ಗರಣೆ ಹಾಕ್ತಿದ್ವಲ್ವ, ಅದಷ್ಟು ಹಾಕಿ ಆ ಥರ ರಾಗಿದು ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನೋಡಿ, ಇದರಲ್ಲಿ ಸ್ವೀಟಲ್ಲಿ ಬೆಲ್ಲ, ಆಮೇಲೆ ಡ್ರೈ ಫ್ರೂಟ್ಸು, ರಾಗಿ ಅವಲಕ್ಕಿ ಎಲ್ಲ ಇದರಲ್ಲಿ ಇದೆ. ಇದಾದಮೇಲೆ ನೋಡಿ, ಸ್ವೀಟ್ಸ್ ಇದೆಲ್ಲ ಹಾಲ್ ಪೌಡ್ರು, ಆಮೇಲೆ ಕೊಬ್ಬರಿನಲ್ಲಿ ಮಾಡಿರ್ತಕ್ಕಂಥ 15 ಥರ ಸ್ವೀಟ್ಸ್ ಮಾಡಿದ್ದೀನಿ. ಎಲ್ಲ ಫ್ರೂಟ್ಸ್ಗಳ ಥರನೂ ಅದಕ್ಕೆ ಶೇಪ್ಗಳು ಕೊಟ್ಟು ಮಾಡಿದ್ದೀನಿ. ನೋಡಿ, ಇದು ಸಪೋಟ, ಇದು ಗನ್, ಇದೊಂಥರ ಈಗ ಲೀಚಿ ಎಲ್ಲ ಬರುತ್ತಲ್ಲ ಆ ಥರ. ಆಮೇಲೆ ಇದು ಆ್ಯಪಲ್ಲು, ಇದು ಸೀತಾಫಲ, ಇದು ಸ್ಟ್ರಾಬೆರ್ರಿ, ಇದು ವುಡ್ ಆ್ಯಪಲ್ಲು, ಗ್ರೀನ್ ಆ್ಯಪಲ್ಲು, ಆಮೇಲೆ ಊಟಿ ಆ್ಯಪಲ್ಲು, ಆಮೇಲೆ ಮೂಸಂಬಿ, ಆಮೇಲೆ ಮರ್ಸೇಬು, ಇದು ಮೂಸಂಬಿ, ಆಮೇಲೆ ಅಂತಾರೆ ಸೀಬೆಕಾಯಿ, ಆಮೇಲೆ ಆ್ಯಪಲ್. ಈ ಥರ ಇಷ್ಟನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಗ್ರೇಪ್ಸ್ ಮಾಡಿದ್ದೀನಿ, ಕಪ್ಪು ದ್ರಾಕ್ಷಿ ಮಾಡಿದ್ದೀನಿ, ಗ್ರೀನ್ ದ್ರಾಕ್ಷಿ ಮಾಡಿದ್ದೀನಿ, ಆಮೇಲೆ ಈಗೆಲ್ಲ ಬರುತ್ತಲ್ಲ ಆ ಥರ ದ್ರಾಕ್ಷಿನೂ ಕೂಡ ಮಾಡಿದ್ದೀನಿ. ಇದು ಲಿಲ್ಲಿ ಬರ್ಡ್ಸ್ ಅಂತೇಳಿ ಸ್ವೀಟಲ್ಲಿ ಮಾಡಿದ್ದೀನಿ, ಲಿಲ್ಲಿ ಬರ್ಡ್ಸ್ ಅಂತೇಳಿ. ಇದು ಮಹಾರಾಷ್ಟ್ರೀಯನ್ ತಿಂಡಿ, ಹಾಗಾಗಿ ಇದನ್ನು ಒಂದು ಮಾಡಿದ್ದೀನಿ. ಇದು ಪಾನಿಪೂರಿ, ಇದು ರೋಲಿಂಗ್ ಪೂರಿನಲ್ಲಿ ಖಾರ. ಆಮೇಲೆ ಇದು ನೋಡಿ, ಇದು ನುಗ್ಗೆ ಸೊಪ್ಪಿಂದ ಮಾಡಿರ್ತಕ್ಕಂತಹ ಖಾರದ ಬಿಸ್ಕೆಟು. ಇದು ಮೆಂತ್ಯ ಬಿಸ್ಕೆಟು, ಇದು ಖಾರದ್ದು
ಜೀರಿಗೆ ಬಿಸ್ಕೆಟ್ ಇಷ್ಟು ರೆಡಿ ಮಾಡಿದ್ದೀನಿ. ಇದು ನೋಡಿ ಕರ್ಜಿಕಾಯಿ 2 ಥರ ಕರ್ಜಿಕಾಯಿ ಮಾಡಿದ್ದೀನಿ. ಒಂದು ನಾವು ತೆಂಗಿನಕಾಯಿ ಹಾಕಿ ಹುರಿದು ಮಾಡಿರ್ತಕ್ಕಂತಹ ಕರ್ಜಿಕಾಯಿ ಇದು ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಹುರ್ಗಡ್ಲೆ ಎಲ್ಲ ಹಾಕಿ ಆ ಥರನೂ ಕೂಡ ಮಾಡಿದ್ದೀನಿ. ರೋಲಿಂಗ್ ಪೂರಿ ಮಾಡಿದೆ. ರೋಲಿಂಗ್ ಪೂರಿನಲ್ಲಿ ಎಲೆ ಮಾಡಿಟ್ಟಿದ್ದೀನಿ. ಆಮೇಲೆ ರೋಸ್ ಹೂವು ಮಾಡಿದ್ದೀನಿ. ಆಮೇಲೆ ಸಂಪಿಗೆ ಅಂತ ಹೇಳಿ ರೋಲಿಂಗ್ ಪೂರಿನಲ್ಲಿ ಮಾಡಿಟ್ಟಿದ್ದೀನಿ. ಇದು ಒಂದು ದೊಡ್ಡ ರೋಸ್ ಥರ ಒಂದು ಮಾಡಿಟ್ಟು, ಇದು ಪೂರಿ ನಾವು ದೀಪಾವಳಿಗೆಲ್ಲ ಮಾಡಬೇಕು ಅಂತಂದರೆ ಹಾಲೊಬ್ಬಟ್ಟಿಗೆ ಪೂರಿ ಮಾಡ್ತೀವಲ್ವ, ಆ ಥರದ್ದು ಮಾಡಿದ್ದೀನಿ. ಮೋದಕ ಮಾಡಿದ್ದೀನಿ. ಈ ಮೋದಕನಲ್ಲಿ ನಾನು ತೆಂಗಿನಕಾಯಿ ಹಾಕಿ ತುಂಬಿ ಮಾಡಿದ್ದೀನಿ. ಈ ಕಡೆ ಇರೋ ಮೋದಕ ನೋಡಿ, ಇದು ನಾವು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಹುರ್ಗಡ್ಲೆ, ಕಡಲೆಪಪ್ಪು, ಸಕ್ಕರೆ ಎಲ್ಲ ಹಾಕಿ ಮಾಡಿರ್ತಾರಲ್ಲ ಆ ಥರ. ಇದು ಗುಳಟ್ಟು ಉಂಡೆ ಅಂತ ಹೇಳ್ತಾರೆ. ಆ ಗುಳಟ್ಟಿನ ಉಂಡೆನೂ ಕೂಡ ನಾನು ಮಾಡಿಟ್ಟಿದ್ದೀನಿ. ಇವಾಗ ನಾರ್ಮಲಾಗಿ ನಾವು ತಿಂಡಿ ಮಾಡೋದು ಅಂತಂದರೆ ಚಕ್ಲಿಗಳು. ನಾನು ಈ ಸರ್ತಿ ವಿಧವಾದ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಮಾಡಿದ್ದೀನಿ. ಇದೇನಂತಂದರೆ ಇದು ರಾಗಿ ಹಿಟ್ಟಲ್ಲಿ ತೇಂಗಳು ಮಾಡಿದ್ದೀನಿ, ರಾಗಿ ಹಿಟ್ಟಲ್ಲಿ ಕೋಡ್ಬಳೆ ಮಾಡಿದ್ದೀನಿ, ರಾಗಿ ಹಿಟ್ಟಲ್ಲಿ ನಿಪ್ಪಟ್ಟು ಮಾಡಿದ್ದೀನಿ. ಆಮೇಲೆ ಇದು ನೋಡಿ ಚಂದ್ರಹಾರ ಮಾಡಿದ್ದೀನಿ. ಇದಕ್ಕೆ ಕೋವ ಹಾಕಿ ಅದನ್ನು ಮುಳುಗಿಸ್ಬಿಟ್ರೆ ಇದು ಚಂದ್ರಹಾರ ರೆಡಿ ಆಗುತ್ತೆ. ಇದೆಲ್ಲ ನಾರ್ತ್ ಇಂಡಿಯನ್ಸ್ ಮಾಡ್ತಕ್ಕಂತಹ ರೋಲಿಂಗ್ ಫ್ಲವರ್ಸು. ಇದಕ್ಕೆ ನಾನು ಮೋದಕ ಮಾಡಿದ್ದೀನಿ. ಇದು ಬರೀ ಸಕ್ಕರೆನಲ್ಲಿ ಮಾಡಿರ್ತಕ್ಕಂತಹ ಮೋದಕ. ಇದು ನೋಡಿ ಕಜ್ಜಾಯ ಮಾಡಿದೆ. ಇದು ಸಮೋಸ ಮಾಡಿದೆ. 2 ಥರ ಸಮೋಸ ಮಾಡಿದ್ದೀನಿ. ಒಂದು ಸ್ವೀಟ್ ಸಮೋಸ, ಒಂದು ಖಾರ ಸಮೋಸ ಮಾಡಿದ್ದೀನಿ. ಆಮೇಲೆ ಈ ಫ್ಲವರ್ಸ್ ಮಾಡಿದ್ದಾರೆ ನೋಡಿ ನಾರ್ತ್ ಇಂಡಿಯನ್ಸು, ಅವರು ಡಬಲ್ ಕಲರಲ್ಲಿ ಕೂಡ ಮಾಡಿದರು. ಹಾಗಾಗಿ ಅದನ್ನು ಕೂಡ ನಾನು ಮಾಡಿದ್ದೀನಿ. ಹಾಗಾಗಿ ಇವೆಲ್ಲ ನಮ್ಮ ಕೃಷ್ಣನ ನೈವೇದ್ಯಕ್ಕಾಗಿ ಮಾಡಿರ್ತಕ್ಕಂತಹ ನಿಪ್ಪಟ್ಟು. ಇದು ಉದ್ದಿನ ಬೇಳೆ ಆಮೇಲೆ ಮೈದಾ ಹಿಟ್ಟು ಹಾಕಿರ್ತಕ್ಕಂತಹ ಇದು ನಿಪ್ಪಟ್ಟು. ಇಲ್ಲಿ ರಾಗಿ ನಿಪ್ಪಟ್ಟು ಮಾಡಿದ್ದೀನಿ. ಆಮೇಲೆ ರಾಗಿ ಕೋಳ್ಬಳೆ ಮಾಡಿದ್ದೀನಿ, ಚಕ್ಲಿ ಮಾಡಿದ್ದೀನಿ ರಾಗಿದು. ಆಮೇಲೆ ಇದು ನುಗ್ಗೆ ಸೊಪ್ಪಿಂದ ಮಾಡಿರ್ತಕ್ಕಂತಹ ನಿಪ್ಪಟ್ಟು. ಕೆಲವೆಲ್ಲ ನುಗ್ಗೆ ಸೊಪ್ಪಲ್ಲಿ ಮಾಡಿದ್ದೀನಿ, ಮೆಂತ್ಯ ಸೊಪ್ಪಲ್ಲಿ ಮಾಡಿ ಇಟ್ಟಿದ್ದೀನಿ. ಇದು ನಾರ್ಮಲಾಗಿ ನಾವು ಮಾಡ್ತೀವಲ್ವ ಆ ನಿಪ್ಪಟ್ಟು. ಹಾಗಾಗಿ ಇದು ಕೃಷ್ಣನ ನೈವೇದ್ಯಕ್ಕಾಗಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ರೋಸಸ್ ಮಾಡಿದ್ದೀನಿ. ಈ ರೋಸಸ್ಸು ಇದಕ್ಕಾಗಿ ಮಾಡಿರ್ತಕ್ಕಂತಹ ಟ್ಯೂಲಿಪ್ಸ್ ಇದು. ಇಲ್ಲಿ ನೋಡಿ ರೋಸಸ್ಸು ಕೂಡ ಇಲ್ಲಿ ಇದೆ, ಒಳಗಡೆ ರೋಸಸ್ ಕೂಡ ಮಾಡಿಟ್ಟಿದ್ದೀನಿ. ಇಲ್ಲಿ ರೋಸ್ ಬಡ್ಸ್ ಇಟ್ಟಿದ್ದೀನಿ, ರೋಸ್ ಬಡ್ಸು ಆಮೇಲೆ ಟ್ಯೂಲಿಪ್ಸ್ ಬಡ್ಸ್ ಕೂಡ ಮಾಡಿದ್ದೀನಿ. ಇವತ್ತಿನ ಕೃಷ್ಣನ ನೈವೇದ್ಯಕ್ಕಾಗಿ ಮಾಡಿರ್ತಕ್ಕಂತಹ 108 ನಾನೇ ಕೈಯಲ್ಲಿ ಮಾಡಿ ಇಟ್ಟಿರ್ತಕ್ಕಂತಹ ನೈವೇದ್ಯಗಳು. ಹಾಗಾಗಿ ದೇವರು ಇದನ್ನು ಮಾಡಲಿಕ್ಕೆ ನನಗೆ ಸಹಕರಿಸಿದ್ದಕ್ಕೆ ನಾನು ಕೃಷ್ಣನಿಗೆ ಭಾಳ ಧನ್ಯವಾದನ ಅರ್ಪಿಸ್ತೀನಿ.